ಸುಗುಣ ಬತ್ತೀನಿ ಕಣಮ್ಮ. ನಾನು ಊರಿಗೆ ಹೋಗ್ತೀನಿ. ಪ್ರವಿ ಬತ್ತಾನೆ ಅಂತ ಅನ್ಕೊಂಡೆ. ಭಾನುವಾರ ರಜೆ ಐತೆ ಬತ್ತಾನೆ ಅಂತ ಅನ್ಕೊಂಡೆ. ಅವ್ನು ಬರಲ್ವಂತೆ, ಸ್ಪೆಷಲ್ ಕ್ಲಾಸ್ ಐತಂತೆ. ಅದಕ್ಕೆ ಬರಲ್ಲ ಕಣಮ್ಮ ಅಂತ ಹೇಳ್ದ. ಹೋಗ್ತೀನಿ ಕಣಮ್ಮ. ಎಲ್ಲರ ತಗೂ ಸೇನಕ್ಕಿರು. ಹಂಗೆ ನಿಮ್ಮ ಅತ್ತೆ ಮಾಮ, ನಿಮ್ಮ ಅಕ್ಕಯ್ಯ, ನಿಮ್ಮ ಬಾವನ್ ತಗೋ ಎಲ್ಲರ ತಗೋ ಸೇನಕ್ಕಿರಮ್ಮ. ನೀನು ಎಲ್ಲರ ತಗೋ ಸೇನಕ್ಕಿದ್ದಿದ್ರೆ ಇವತ್ತು ಹಿಂಗೆ ಆಗ್ತಿರ್ಲಿಲ್ಲ. ಬತ್ತೀನ, ಹೋಗ್ತೀನಿ. ಹೀರಮ್ಮ ಒಂದೆರಡು ದಿನ ಇದ್ದರೆ ನನಗೂ ಏನೋ ಒಂಥರ ಧೈರ್ಯ. ಇವಾಗ ಯಾರು ಇಲ್ಲದಕ್ಕೂ ಅದ್ಕೊಂಡು ನಾನು ಒಬ್ಬಂಟಿ ಅದೇ ಅಂತ ಅನ್ನಿಸ್ತೈತೆ ಕಣಮ್ಮ. ತುಂಬ ಬೇಜಾರಾಗ್ತೈತೆ. ಹೀರಮ್ಮ ಒಂದೆರಡು ದಿವಸ ಇದ್ದೋಗಮ್ಮ. ಇಲ್ಲ ಕಣಮ್ಮ, ಹೋಗ್ಬೇಕು. ಅಲ್ಲ ಅವ್ನ ಪ್ರವಿಗೆ ಒಂದಿಷ್ಟು ಯಾತನ ಅಡುಗೆ ಮಾಡಿಕೊಟ್ರೆ ಅವ್ನು ಕಾಲೇಜ್ಗೆ ಹೋಗ್ತಾನೆ. ಅದಕ್ಕಾಗಿನ ಎಲ್ಲಿರ್ಬೇಕು ಅಲ್ಲಿರ್ಬೇಕು ಕಣಮ್ಮ. ಯೋಸದಿನ ಇಲ್ಲೂ ಇರಬಾರ್ದು, ಸುಮ್ಕಿರು. ನಾವು ಆಲೇನೆ ಇದ್ದನ್ನು ನೋಡಿದ್ದೀವಿ. ಇವಾಗ ಎಲ್ಲನ ಸೇನೆ ದಿನ ಇರಬಾರ್ದು. ಹೋಗ್ತೀನಿ. ಅದಕ್ಕೆ ಎಲ್ಲರ ತಗೋ ಸೇನಕ್ಕಿರು ನೀನು. ಅವ್ರನ್ನೂ ಎಲ್ಲ ಮಾತಾಡ್ಸು. ನೀನು ಮಾತಾಡಿಸ್ಕೊಂಡು ಸೇನಕ್ಕಿರಮ್ಮ. ಸೇನಕ್ಕಿದ್ರೆ ಯಾವುದೂ ಇರಲ್ಲ. ಎಲ್ಲರ ತಗೋ ಸೇನಕ್ಕಿದ್ರೆ ನೀನು ಚೆನ್ನಾಗಿರ್ಬೇಕು ಫಸ್ಟು. ಸರಿ ಕಣಮ್ಮ, ಆಯಿತು. ಇವತ್ತು ಹಂಗೆ ಅನ್ನಿಸ್ತೈತೆ. ನಾನೆಲ್ಲರ ಹತ್ರನೂ ಚೆನ್ನಾಗಿದ್ದಿದ್ರೆ ಇಂಥ ಪರಿಸ್ಥಿತಿ ಗೊತ್ತಿರಲಿಲ್ಲ ನನಗೆ. ಇವತ್ತು ನಮ್ಮ ಭಾವನೇ ಎಲ್ಲ ಹೋಗಿ ಸರಿ ಮಾಡೋದು. ನಮ್ಮ ಭಾವ ಇವತ್ತೇನು ತಲೆ ಕೆಡಿಸ್ಕೊಂತ ಇಲ್ಲ ನಿಜವಾಗ್ಲೂ. ನಾನು ಮಾಡಿರೋ ಇದಕ್ಕೆ ನಾನು ಅವತ್ತು ನಮ್ಮ ಭಾವನ್ನ ಎಂತೆಂಥ ಮಾತು ಬೈದೆ, ನಮ್ಮ ಅಕ್ಕನೂ ಎಂತೆಂಥ ಮಾತು ಬೈದೆ. ಇಂಥಾರು ಅಂತ ಹೇಳಿ ಮನೆ ಹಾಳ ಇಂಥದ್ದು ಬದುಕು ಮಾಡ್ತಾನೆ ಎಂಬುದು ಗೊತ್ತಿದ್ರೆ ನಾನು ಇವ್ರದ್ದು ಯಾರನ್ನೂ ಬಿಟ್ಕೊಡ್ತಿರ್ಲಿಲ್ಲ. ಅವನೇ ಹಾಳಾಗಿ ಹೋದ್ರೆ ಹೋಗಲಿ ಅಂತಿದ್ದೆ. ಇನ್ಮೇಲಿಂದ ಬರಲಿ, ಯಾರನ್ನೂ ಬಿಟ್ಕೊಡಲ್ಲ ಕಣಮ್ಮ. ಇವ್ರ ಹತ್ರ ಎಲ್ಲ ಚೆನ್ನಾಗಿರ್ತೀನಿ. ನನಗೆ ಮಾತಾಡ್ಸೋಕ್ಕೆ ಮಕ್ಕ ಇಲ್ಲ. ಅದಕ್ಕೆ ಸ್ವಲ್ಪ ದಿನ ಸುಮ್ಮನಿದ್ದೀನಿ. ನನಗೆ ಏನೇ ಅಂದ್ರೂ ನಾನು ಮಾತಾಡಿರೋ ಇದಕ್ಕೆ ನಾನು ಮಾತಾಡ್ಸೋಣ ಅಂದ್ರೂ ನನಗೆ ಮಕ್ಕ ಇಲ್ಲ. ಒಂಥರ ಅಷ್ಟು ಬೇಜಾರಾಗ್ತೈತೆ ನನಗೆ, ತುಂಬ ಬೇಜಾರಾಗ್ತೈತೆ. ಬಿಡು, ಏನು ಮಾಡೋಕ್ಕಾಗಲ್ಲ. ಇವಾಗ ಆಗೋಗಿರೋದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ. ಮುಂದೆ ಆಗೋದ್ರ ಬಗ್ಗೆ ನೋಡ್ಕ ಅಷ್ಟೇ. ಆಗಿದ್ದಾಗಲಿ ಇವಾಗ ಅಷ್ಟೇ. ಮುಂದೆ ಚೆನ್ನಾಗಿರೋದು ನೋಡು, ಸರಿನಾ? ನೀನೆಲ್ಲರ ತಗೋ ಚೆನ್ನಾಗಿರೋದು ಕಲಿ. ಹೋಗ್ತೀನಿ ನಾನು. ಚೈತ್ರ ಅಕ್ಕ. ಏನು ಮಂಜಂಟಿ? ನಾನು ಊರಿಗೆ ಹೋಗ್ತೀನಿ ಕಣಮ್ಮ. ಇನ್ನೇನು ಬಸ್ ಬತ್ತೈತೆ. ಪ್ರವಿ ಬರಲ್ವಂತೆ, ಅದಕ್ಕೆ ಅವತ್ತು ಹೋಗ್ತೀನಿ ಊರಿಗೆ. ಈರತ್ಲಾಗ ಏನು ಮಾಡಲಿಲ್ಲ ಏನಿಲ್ಲ, ಅದೇ ಹೋಗ್ತೀಯಾ? ನೀನು ಬರೀ ತಿಂಡಿ ತಿನ್ಕೊಂಡು ಅದೇ ಹೋದರೆ ಏನಾನ ಚಿಕನ್ ಏನೋ ತಗೊಬರ್ತೀವಿ, ಚಿಕನ್ ಏನೋ ಮಾಡ್ತೀವಿ. ಇರು, ಊಟ ಮಾಡ್ಕೊಂಡು ಹೋಗುವಂತೆ. ಯಾತೂ ಬೇಡ ಚೈತ್ರಮ್ಮ, ಸುಮ್ಮನಿರು. ಹೋಗ್ತೀನಿ. ಅಲ್ಲಿ ಪಾಪ ಅವನು ಕಾಲೇಜ್ಗೆ ಹೋಗ್ತಾನಲ್ಲ, ಇವತ್ತು ಸ್ಪೆಷಲ್ ಕ್ಲಾಸ್ ಐತಂತೆ. ಅವನು ಬತ್ತಾನೆ ಬೈನ ಹೋಗೋಣ ಅಂದ್ಕೊಂಡಿದ್ದೆ. ಅವ್ನು ಬರಲ್ವಲ್ಲ, ಅದಕ್ಕೆ ಹೋಗ್ತೀನಿ. ಓದ್ಲಮ್ಮ ಹುಡುಗ. ಎಲ್ಲಾನ ಇಲ್ಲಿದ್ರೆ ನಾವು ಅಲ್ಲಿ ಆ ಹುಡುಗ ಅಡುಗೆ ಮಾಡಿ ಕರ್ಬೇಡ್ವೆ. ಅದಕ್ಕಾಗಿ ನಾವು ಹೋಗ್ತೀನಿ. ಇಟ್ಲ ಸುಗುಣನೊಂದಿಟ್ಟು ನೋಡಿಕಲ್ರಮ್ಮ. ಹಂಗೆ ಸರಿ ಆಯ್ತು. ಹೇಳು ಮಂಜಂಟಿ, ನೋಡ್ಕೊಂತೀವಿ. ಅಲ್ಲ ಇರ್ಬೋದಾಗಿತ್ತು, ಇದ್ದು ಹೋಗ್ಬೋದಾಯ್ತು ಇವತ್ತು ಒಂದಿನ. ಇಲ್ಲ ಕಣಮ್ಮ, ಹೋಗ್ತೀನಿ ಬಿಡು. ಅವನಿಗೆ ಉಂಬಾಕ್ ಮಾಡಿಕ್ಕದು ಬೇರೆ ಇಲ್ಲ. ನಾನು ಸಾರು ಎಲ್ಲ ಒಂದು ಸ್ವಲ್ಪ ಮಾಡಿಕ್ಕದೆ ಬಂದೆ. ಬರೋದಲ್ವೇ ಅವನು ಬತ್ತಾನೆ ಅಂತ ಹೇಳಿ. ಹೋಗ್ತೀಯ ಅಲ್ಲ ಮಂಜಮ್ಮ? ಇರತ್ತ ಇವತ್ತು ಇದ್ದು ಹೋಗ್ಬಂತೆ. ಇಲ್ಲ, ಹೋಗ್ತೀನಿ. ಮನೆ ತಕ್ಕ ಯಾವಾಗನ ಬತ್ತೀನಿ. ಹೇಳಿ ಯಾವಾಗನ ಪ್ರವಿಗೆ ರಜೆ ಇರುತ್ತಲ್ಲ, ಬತ್ತೀನಿ. ನೋಡ್ಕೊಳ್ರಿ ಇತ್ಲ ಸುಗುಣನ ನೋಡ್ಕೊಂತೀವಮ್ಮ. ನಾವು ಚೆನ್ನಾಗಿದ್ರೆ ನಾವೇನು ಯಾವತ್ತು ಕೈ ಬಿಡಲ್ಲ. ಅವ್ರಾಗೆ ಅವ್ರು ಮಾಡ್ಕೊಂತಾರೆ ಕಣ ಇವಳೆ. ನಾವೇನೀಗ ನಮಗೆ ನಮ್ಮ ಸೊಸೆಯರು ಮಕ್ಕಳು ಚೆನ್ನಾಗಿರ್ಲಿ ಅಂತಲೇ ಇದು ಮಾಡ್ತೀವಿ. ನಾವೇನೇನು ಬೇರೆ ಮಾಡ್ತೀವಿ ನಮ್ಮ ಮಂಜಮ್ಮ. ಅವ್ರಾಗಿ ಅವ್ರು ಮಾಡ್ಕೊಂತಾರೆ ಕಣ. ಏನೋ ಅನಿವಾರ್ಯ ಆಗೈತೆ ಕಣಕ್ಕ ಇವಾಗ ನೀವೇನೆ ನನ್ನ ಮಗಳನ್ನ ನೋಡ್ಕೋಬೇಕು. ನೀವು ಚೆನ್ನಾಗಿ ನೋಡ್ಕೊಂತೀರಂಬ ಧೈರ್ಯದ ಮೇಲೇ ನಾನು ಅದಕ್ಕೆ ಇವತ್ತು ಬಿಟ್ಟು ಹೋಗ್ತಾ ಇದ್ದೀನಿ. ನೀವೇ ನೋಡ್ಕೊಳ್ರಿ ನನ್ನ ಮಗಳನ್ನ. ನಿನ್ನ ಮೇಲಿಂದಾನ ಎಲ್ಲ ನೀವೇ ನೋಡ್ಕೋಬೇಕು. ಏನು ಮಾಡೋಕ್ಕಾಗಲ್ಲ. ಅವನಂತ ಬದುಕು ಮಾಡ್ಯವನೇ, ಹಿಂಗೆ ಮಾಡಿ ಬಿಟ್ಟು ಹೋಗಿದ್ದಾನೆ. ಏನು ಮಾಡೋಕ್ಕಾಗಲ್ಲ. ಅಲ್ಲಿದ್ರೂ ಅವಳಿಗೊಂದು ಬೆಲೆ ಇರಲ್ಲ. ಎಲ್ಲಿರ್ಬೇಕು ಅಲ್ಲಿರಬೇಕು ಅಂತ ಹೇಳಿ ಅವಳು ಮನಸ್ಸಿಗೆ ತಿಳ್ಕೊಂಡು ಅದಕ್ಕೆ ಇರ್ತೀನಿ ಅಂತ ಬಂದವಳೆ. ಇನ್ನು ನೀವು ಯಾತೂ ಒಂಬಕ್ಕೆ ಹೋಗ್ಬಿಡ್ರಿ. ಏನೋ ಅನಿವಾರ್ಯ ಆಗೈತಿ. ನಾವು ಯಾತು ಒಂಬಕ್ಕೆ ಹೋಗೋಣ ಹೇಳಿ ಮಂಜಂಟಿ? ನಾವು ಯಾಕೆ ಒಂಬಕ್ಕೆ ಹೋಗೋಣ ಹೇಳಿ? ನಾವು ಯಾತು ಮಾತಾಡಲ್ಲಮ್ಮ. ಯಾರನ್ನೂ ಯಾತು ಒಂಬಲ್ಲ. ಅವ್ರಾಗಿ ಅವ್ರು ಮಾತಾಡ್ತಾರೆ, ಅವ್ರಾಗಿ ಅವ್ರು ತನ್ಕೊಂತಾರೆ ಕಣಂಟಿ. ನಾವು ಯಾತು ಮಾತಾಡೋಕೊಳ್ಳಿ. ನಿಜವಾಗ್ಲೂ ನಾವು ಯಾತು ಮಾತಾಡಲ್ಲ. ಯಾರು ಯಾತು ಒಂದಿಲ್ಲ ಕಣಮ್ಮ. ನಾವಾಗಿ ನಾವು ಮಾಡ್ಕೊಂಡ್ವಿ. ನಾವೆಲ್ಲ ಮಾಡ್ಕೊಂಡು ನಾನಾಗಿ ನಾನು ತಂದ್ಕೊಂಡೆ. ನಾನೊಬ್ಳು ಬಿಗಿಯಾಗಿದ್ದಿದ್ರೆ ಅವ್ನು ಹಿಂಗೆ ಮಾಡ್ತಿರ್ಲಿಲ್ಲ. ನಾನು ಎಲ್ಲರೂ ದೂರ ಮಾಡ್ಯವ್ರಿ, ಎಲ್ಲರಿಂದನೂ ದೂರ ಆಗ್ಯವಳೆ. ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ಅಂತ ಹೇಳಿ ಅವನಾಗಿ ಅವ್ನು ಮಾಡ್ದ ಮನೆಯಾಳ. ಯಾರು ಏನು ಅಂದಿಲ್ಲ. ಸುಮ್ಮನೆ ಯಾಕೆ ಇವ್ರನ್ನೆಲ್ಲ ಅನ್ಬೇಕು? ನಾವು ಮಂಜಂಟಿ ಯಾತು ಯಾರನ್ನೂ ಅಂದಿಲ್ಲ ಕಣಂಟಿ. ಅವ್ರಾಗಿ ಅವ್ರು ಮಾಡ್ಕೊಂಡ್ರು. ಮತ್ತೆ ನಮ್ಮ ಸುಗುಣಾಗಿ ಮಾಡ್ಕೊಂಡವಳೆ. ಇನ್ನೇನು ಮಾಡೋಕ್ಕಾಗುತ್ತೆ? ಆಗೋದಾಗೈತೆ. ಇನ್ಮೇಲಿಂದಾನ ಹೆಂಗ ಚೆನ್ನಾಗಿರ್ರಮ್ಮ. ಹೊಸಾರು ನಂಗೆ ಚೆನ್ನಾಗಿರ್ಬೇಕು ಅಂತಲೇ ಕಣೆ ಮಂಜಮ್ಮ. ನಾವು ಹೇಳೋದು, ನಾವು ಬಯಸೋದು. ಆದರೆ ಅವ್ರು ಕೇಳಲ್ಲ. ಏನು ಮಾಡೋಣ? ಅವ್ರಿಗೆ ತಿಳಿದಂತೆ ಅವ್ರು ಮಾಡ್ತಾರೆ. ಹೇಳ್ತೀವಿ. ಸರಿ ಆಯ್ತಮ್ಮ, ಬತ್ತೀನಾ? ಸರಿ ಕಣಂಟಿ. ಅದೇ ನಾನು ಸ್ವಲ್ಪ ಬಟ್ಟೆ ಇದ್ದಾವೆ, ಒಗ್ದಾಕ್ತೀನಿ. ಚೈತ್ರಕ್ಕ ಜಾಲ್ ಸಾಕಾನೆ? ಅವಕ್ಕ ಯಾಕ ಮಾತಾಡಲಿಲ್ಲ ಕಣತ್ತೆ.
ಇನ್ನೇನು ಮಾಡ್ತಾರೆ ನೀವು ಮಾಡಿರೋ ಬದುಕಿಗೆ ಮಾತಾಡ್ದಲೆ ನನಗೂ ನೀನು ಮಾತಾಡ್ಸಕ್ಕೆ ಸರ್ ಬರಲ್ಲ. ಹೇಳು ಹೆಂಗೆ ನೋಡ್ಕೊಂಡು ಹೆಂಗೆ ಮಾಡಿದ್ರು ನನ್ನೇ ಅಂಬೋದಿ ನೀನು. ಬಿಡತ್ತೆ ಅದನ್ನೆಲ್ಲ ಮನಸ್ಸಿನಾಗ ಇಟ್ಕೋಬೇಡ. ಏನು ಮಾಡೋಕ್ಕಾಗುತ್ತಾ, ಮನೆಯೊಳಗೆ ಮಾತು ಕಟ್ಕೊಂಡು ಮಾತಾಡಿದೆ, ಕ್ಷಮಿಸ್ಬಿಡು. ನನ್ನಿಂದ ಏನಾನ ನಿನ್ನ ಮನಸ್ಸಿಗೆ ಬೇಜಾರಾಗಿದ್ದರೆ ಮನಸ್ಸಿನಾಗ ಇಕ್ಕೆಮ್ಮಕ್ಕೆ ಹೋಗ್ಬಿಡ ಕಾಣತ್ತೆ. ಅವಾಗ ಕೈಗೂ ಬೇಜಾರಾಗ್ಬಿಟ್ಟೈತಿ. ಅಂಥದ್ದು ಮಾಡಿದ್ದೀವಿ ಹೇಳಿ ನಾವು. ಬೇಜಾರಾಗ ಹಂಗೆ ನಾವು ಮಾತಾಡಿದ್ದೀವಿ, ಹೆಂಗೆ ಬೇಕಾ ಹಂಗೆ ಮಾತಾಡಿದ್ದೀವಿ. ಇವ್ರೇನು ಬೇಕಿಲ್ದಾರೆ ನಮ್ಮ ಥರ ನಡ್ಕೊಂಡಿದ್ದೀನಿ ನಾನು. ಅವನ ಜೊತೆ ಸೇರ್ಕೊಂಡು ಇವತ್ತು ಗೊತ್ತಾಯ್ತು. ಏನು ಬಂಡವಾಳ ಅವ್ರದ್ದು ಏನು ಎತ್ತ ಅಂತ ಹೇಳಿ. ಬಿಡತ್ತೆ, ಏನೋ ಅನಿವಾರ್ಯ ಆಗೈತಿ. ಅದಕ್ಕೆ ಮತ್ತೆ ಸುಮ್ಮನಿರೋದು ಇವತ್ತು. ಏನೋ ಅನಿವಾರ್ಯ ಆಗೈತೆ, ಏನೋ ತಿಳಿದಲೆ ಆಗೈತೆ ಅಂತ ಹೇಳಿ ಅದಕ್ಕೆ ಸುಮ್ಮನಿರೋದು. ಇಲ್ಲಾಂದರೆ ನಾವು ಇಡತ್ತಿಗೆ ನೀನು ಬರ್ಬೇಡ ನಡಿಯಮ್ಮ ಆಸೆಕ್ಕೆ ಅಂತಿದ್ವಿ. ನೀನು ಯಾಕೆ ಬತ್ತೀಯ, ನಮ್ಮ ಮರ್ಯಾದೆ ತೆಗ್ದೋಗಿ ನಮ್ಮ ಮನೆ ಮರ್ಯಾದೆ ತೆಗ್ದೋಗಿ ಅಂತ ನಾನು ನಿನ್ನ ಮುನ್ನ ಬಿಡ್ಕೊಂತಿರ್ಲಿಲ್ಲ. ಏನೋ ಅನಿವಾರ್ಯ ಬಿಡಾತ ಅಂತಲೇ ಹಿಂಗೆ ದಪ್ಕೊಂಡು ಬಂದಿದ್ದೀವಿ. ಹಿಂಗೆ ನಮ್ಮ ಮನೆಗೆ ಯಾವುದಾದ್ರೂ ಒಂದು ಉಟ್ಕೊಂತಾನೇ ಇರುತ್ತೆ. ನಮ್ಮ ಮನೆಗಂತ ಅಲ್ಲ ಕಣತ್ತೆ, ಎಲ್ಲರ ಮನೆಯಾಗೂ ನಾವು ಇದ್ದಾವೇನೆ. ಏನು ಮಾಡೋಕ್ಕಾಗಲ್ಲ. ನಾನಿವಾಗ ರೀತಕ್ಕನ ಹತ್ರ ಹೋಗ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ. ಮನೆಯಾಗೆ ಇರೋಕ್ಕಾಗಲ್ಲ ಕಣತ್ತೆ, ಒಬ್ಬಳೇನೆ ಹೋಗ್ಬಿಟ್ಟು ಕೆಲಸ ಕೇಳ್ಕೊಂಬತ್ತೀನಿ ಕಣತ್ತೆ. ಸರಿ ಹೋಗಿ ಈಗ ಅದನ್ನೇ ಮನಸ್ಸಿನಾಗ ಇಕ್ಕೆಮಕ್ಕೆ ಹೋಗ್ಬೇಡ ನೀನು. ಅವನ್ನ ಬಿಸಾಕಿಬಿಡ್ಬೇಕು. ಅವ್ನು ಬಿಸಾಕಿ ನಾವು ಹೆಂಗ ನೆಮ್ಮದಿ ಚೆನ್ನಾಗಿರ್ತೀವಿ ಎಂಬುದ ಒಂದು ದಾರಿ ಮಾರ್ಗ ನೋಡ್ಕೋಬೇಕು ಅಷ್ಟೇ. ಸುಮ್ಮನೆ ಏನೋ ಒಂದು ಕೆಲಸಕ್ಕೆ ಹೋಗಿ ಸುಮ್ಮನೆ ನೀನು ಚೆನ್ನಾಗಿರೋದು ನೋಡ್ಕೆ ನಿನ್ನ ಪಾಡಿಗೆ ನೀನು ಅಲ್ಲೇ ಇದ್ದಾವ. ಇವರು ಯಾಕೆ ಮಾತಾಡಿಸ್ಲಿಲ್ಲ ಅಂದರೆ ಯಾರು ಸವಸನೂ ಬೇಡ ನೀನು. ಸುಮ್ಮನೆ ನಿನ್ನ ಪಾಡಿಗೆ ನೀನು ಮಾಡ್ಕೊಂಡು ಯಾರು ಯಾಕೆ ಅಂತಾರೆ ಹೇಳು. ಯಾರು ಏನು ಅಂಬಲ್ ನಿನ್ನ ಪಾಡಿಗೆ ನೀನಿದ್ರೆ ಯಾರು ಸವಸನೂ ಮಾಡಬಾರ್ದು ಇವಾಗ. ಸರಿ ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರು ಅಲ್ಲಿ. ಸರಿ ಕಣತ್ತೆ, ಅದಕ್ಕೆ ಹೋಗಿ ರೀತನ್ನ ಕೆಲ್ಸಕ್ಕೆ ಕೇಳ್ಕೊಂಬತ್ತೀನಿ. ಕರ್ಕೊಂಡೋಗ್ರಿ ನನ್ನ ಅಂತ ಹೇಳಿ ಹೋಗಿ ಕೇಳ್ಕೊಂಡು ಹೋಗು. ಇನ್ನೇನು ಮಾಡೋಕ್ಕಾಗುತ್ತೆ ಅಷ್ಟೇ. ಅವ್ನು ಬಿಸಾಕೊಂಡಿರ್ಬೇಕು. ಅವನಾಗಿ ಅವ್ನು ಬತ್ತಾನೆ. ಅವರೆಲ್ಲ ನಾಲ್ವಡೆಯವರು ಏನೋ 2 ದಿನ ಕಿತ್ಕೊಂಡು ತಿಂಬತ್ತಕ ಅಷ್ಟೇನೆ. ಎಲ್ಲ 2 ದಿನ ಇರತ್ತಕನ ಇದ್ದಾಗ ಹಂಗೀಗ ಸೀಪ್ರಿ ಇರತ್ತಕ ಗೊದ್ದ ನೋಣ ಸೀಮೆ ಮುದ್ರತಾವೆ. ಸೀಪ್ರಿ ಇಲ್ಲ ಅಂದ್ರೆ ಅಲ್ಲಿ ಯಾಕೆ ಬರ್ತಾವೆ, ಯಾತು ಬರೋಲ್ಲ, ಸೀಮೆನೂ ಬರೋಲ್ಲ ಅಂತಾರಲ್ಲ. ಆಗ ಹಂಗೆ ಅವನು ತಗೊಂಡಿಟ್ಟು ಇವಾಗ ಸೀಪ್ರಿ ಇರೋದಕ್ಕೆ ದುಡ್ಡು ಕಾಸು ಐತಿ ಅಂತ ಹೇಳಿ ಅವಳು ಇದ್ದಾಳೆ. ಗಿಟ್ಟಿಲ್ಲ ಅಂಬೋದೇನು ಗೊತ್ತಾಗಲಿ, ಆವಾಗ ಅವಳು ಸರಿಯಾಗಿ ಇರ್ತಾಳೆ. ಆಮನ ವಿಷಯ ಬರಲಿ, ನಾವು ಅವಾಗ ಗೊತ್ತಾಗುತ್ತೆ. ಆವಾಗ ನನ್ನ ಮಗುಗಿರೋದು ಇಲ್ಲೆಲ್ಲೆಲ್ಲ ಕಾಲು ಇಕ್ಸಲ್ಲ ಮನೆಯಕ್ಕ. ನನ್ನ ಮಗನ ಕಾಲು ಮುರೆ ಒಯ್ತೀವಿ ನಾನು ನಮ್ಮ ಯಪ್ಪ ಸೇರ್ಕೊಂಡು. ಕಾಲು ಬರಬಾರ್ದು. ಕಾಲು ಮುರಿದಾಗ ಮೂಲೆ ಕುಂಡ್ರಿಸಿ ಮುದ್ದೆ ಇಕ್ತೀನಿ. ಅಷ್ಟೇನಿ ಅಂತ ಬದುಕು ಮಾಡ್ತೇನೆ ನೀನು ಅಂತ ಹೇಳಿ ಸರಿಯಾಗಿ ಕಾಲು ಮುರಿ ಹಂಗೆ ಇಕ್ಕೆ ಮೂಲೆ ಕುಂಡ್ರಿಸ್ತೀನಿ. ನನಗೂ ಅಂತ ಸಿಟ್ಟೆ ಬರುತ್ತೆ ಕಣತ್ತೆ. ಕಾಲು ಮುರಿದು ಮೂಲೆ ಕುಂಡ್ರಿಸಿ ಬಕ್ಕಿಕ್ಕನಂಬತ್ತ ಸಿಟ್ಟು ಬಂತು. ದೊಣ್ಣೆ ತಾಂಡವತ್ತ ಅಲ್ಗೂ ಏರಿಕ್ತೆ. ಏನು ಮಾಡೋಣ. ಬರಲಿ ಅಂತ ಕಾತ್ಕೊಂಡಿದ್ದೀನಿ. ಕಾಲು ಮುರಿಕ್ತೀನಿ ನಾನು ನೀನು ಎಲ್ಲ ಸೇರ್ಕೊಂಡು ಸಾರು ಸೇರ್ಕೊಂಡು ಕಾಲು ಮುರಿದ್ಬಿಟ್ಟು ಮೂಲೆ ಕುಂಡ್ರಿಸಿ ಮುದ್ದೆ ಹಾಕೋಣ. ಅವ್ನು ದುಡಿದಿದ್ರು ಒಟ್ಟೆ ನಾನೇ ದುಡ್ಕೊಂಬತ್ತೀನಿ ಅಂತ ಹೇಳಿ ಸರಿಯಾಗಿ ಹೇಳ್ತೀನಿ. ಇಲ್ಲೆಲ್ಲೆಲ್ಲ ಬಿಡ್ಕೊಂಬಲ್ಲ ಬರಲಿಲ್ಲ. ನಿಜವಾಗ್ಲೂ ಇವತ್ತು ನನಗೆ ಎಲ್ಲರನ್ನೂ ಮಾತಾಡ್ಸೋಕೆ ನನಗೆ ಮಕ್ಕ ಇಲ್ಲ ಇವತ್ತು. ಅಂಥ ಕೆಲಸ ಮಾಡಿದ್ದೀನಿ ನಾನು. ಅವ್ನು ಮಾತು ಕಟ್ಕೊಂಡೆ ಅಂತ ಮಾತಾಡಿದ್ದೀನಿ. ಹೆಂಗೆ ಬೇಕು ಹಂಗೆ ಅಂದಿದ್ದೀನಿ. ನೀವು ಅಕ್ಕ ಇನ್ನೂ ಹೆಂಗೆ ಅಂದಿದ್ದೀನಿ ಚೈತ್ರ ಹಾಕೋಣ. ಪಾಪ ಮಾತಾಡಿಸ್ರಿ ಅಂದರೆ ಅವ್ರ ಮನಸ್ಸಿಗೆ ತುಂಬ ಬೇಜಾರಾಗೈತೆ. ಮಾತಾಡಿಸ್ರಿ ಅಂದರೆ ಇನ್ನೆಲ್ಲಿ ಮಾತಾಡಿಸ್ತಾರೆ. ಬರಲಿ, ನಮ್ಮ ಅತ್ತೆ ಕಾಲು ಮುರಿ ಐತೀನಿ ಅಂತೈತೆ. ನಾನು ನಮ್ಮ ಅತ್ತೆ ಎಲ್ಲರ ಸೇರ್ಕೊಂಡು ಅವನೇನೋ ಇಲ್ಲಿ ಬಂದೇ ಇದ್ದಾನೆ ಅಂತಂದರೆ ಕಾಲು ಮುರಿದ್ಬಿಟ್ಟು ಮೂಲೆ ಕುಂಡ್ರಿಸ್ತೀವಿ. ಅವಳ್ತಾಗ ಎಷ್ಟು ದಿನ ಇರ್ತಾನೆ ನೋಡೋಣ. ಅದಕ್ಕೆ ನಮ್ಮ ಅತ್ತೆ ಸುಮ್ಮನೆ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತೈತೆ. ರೀತನ ಜೊತೆಗೆ ಸುಮ್ಮನೆ ಕೆಲ್ಸಕ್ಕೆ ಹೋಗ್ತೀನಿ. ಕೇಳ್ಕೊಂಬಂದು ನನ್ನ ಪಾಡಿಗೆ ನಾನು ಕೆಲ್ಸಕ್ಕೆ ಹೋಗ್ಕೊಂಡು ಇಲ್ಲೇ ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಉಣ್ಕೊಂಡು ಇಲ್ಲೇ ಇರ್ತೀನಿ. ನೋಡ್ತಾ ಇರ್ರಿ, ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.